ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ ಅಂತಾನೆ ಹೇಳ್ಬೋದು. ಮತ್ತೆ ಗೈಸ್, ಬಿಗ್ ಬಾಸ್ ಕನ್ನಡ ಸೀಸನ್ 13 ರಿಲೇಟೆಡ್ ಹೊಸ ಅಪ್ಡೇಟ್ ಬಂದಿದೆ. ಅದು ಕೂಡ ಅಗ್ನಿ ಪರೀಕ್ಷೆ ರಿಲೇಟೆಡ್ ಆಗಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಅದು ಕೂಡ ಒಂದು ಕನ್ಫರ್ಮ್ ಆಗಿರುವಂತಹ ಡೇಟ್ ಬಂದಿದೆ. ಅದು ಯಾವ ಡೇಟ್ ಅಂದ್ರೆ ಅಗ್ನಿ ಪರೀಕ್ಷೆ ಯಾವಾಗ ಶುರು ಆಗ್ತದೆ ಅನ್ನುವಂತ ಡೇಟ್ ಬಂದಿದೆ ಗೈಸ್. ಒಂದು ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೈಸ್. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ. ಅದರ ಜೊತೆಗೆ ವಿಡಿಯೋನ ಕೊನೆಯ ತನಕ ನೋಡಿ ಅಂತ ಕೇಳ್ಕೊತಾ ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಈಗಾಗಲೇ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸೀಸನ್ 13 ಲೋಗೋ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ನಾನು ನಿನ್ನೆ ಒಂದು ವಿಡಿಯೋನು ಕೂಡ ಮಾಡಿ ಹಾಕಿದ್ದೆ. ಅದರ ಜೊತೆಗೆ ನಮ್ಮ ಅಗ್ನಿ ಪರೀಕ್ಷೆಯ ಪ್ರೋಮೋ ಶೂಟಿಂಗ್ ಕೂಡ ನಾಗರಬಾವಿ ಅಕ್ಷಯ್ ಸ್ಟುಡಿಯೋಲಿ ಕೂಡ ಕಂಪ್ಲೀಟ್ ಆಗಿದೆ ಅನ್ನುವಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸಿದ್ದೇನೆ. ಈಗ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ ಇರುವಂತಹ ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಇದು ಆಲ್ಮೋಸ್ಟ್ ಆಲ್ ನೋಡ್ತಾ ಹೋಗೋದಾದ್ರೆ 99% ಕನ್ಫರ್ಮ್ ಇರುವಂತಹ ಅಪ್ಡೇಟ್ ಅಂತ ಹೇಳ್ಬೋದು. ಈಗ ಬಂದಿರುವಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ ಅದು ಅಗ್ನಿ ಪರೀಕ್ಷೆ ಆಗಸ್ಟ್ 15ನೇ ತಾರೀಕಿನಂದು ಶುರು ಆಗಲಿದೆ ಅನ್ನುವಂತ ಒಂದು ಕನ್ಫರ್ಮ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಹೋಗೋದಾದ್ರೆ ಆಗಸ್ಟ್ 15ನೇ ತಾರೀಕು ಶುರು ಆದ್ರೆ ಇದು ಒಂದು ವಾರದ ತನಕ ಅಗ್ನಿ ಪರೀಕ್ಷೆ ಕಾನ್ಸೆಪ್ಟ್ ಇರುತ್ತದೆ ಅಂತ ಹೇಳ್ಬೋದು. ಇದಕ್ಕೆ ಪ್ರೀವಿಯಸ್ ಸೀಸನ್ ಗಳ ವಿನ್ನರ್ಸ್ ಅಥವಾ ರನ್ನರ್ಸ್ ಗಳ ಪೈಕಿ ಅದರ ಜೊತೆಗೆ ಫೇಮಸ್ ಆದಂತ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳನ್ನ ಸೇರಿಸಿ ಜಡ್ಜಸ್ ಅನ್ನಾಗಿ ಮಾಡಿ ಅದರಲ್ಲಿ ಈಗ ನಮ್ಮ ಬಿಗ್ ಬಾಸ್ ತಂಡದವರು ಕಾಮನ್ ಪೀಪಲ್ ಗಳನ್ನ ಫಿಲ್ಟರ್ ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ಫಿಲ್ಟರ್ ಆದಂತ ಸ್ಪರ್ಧಿಗಳ ಪೈಕಿ ಅವರು ಎಷ್ಟು ಜನರನ್ನ ಸೆಲೆಕ್ಟ್ ಮಾಡಿರ್ತಾರಲ್ವ ಅವರನ್ನ ಅಗ್ನಿ ಪರೀಕ್ಷೆಗೆ ನೇರವಾಗಿ ಕಳಿಸ್ತಾರೆ. ಅಲ್ಲಿ ಮತ್ತೆ ನಮ್ಮ ಜಡ್ಜಸ್ ಗಳು ಅಲ್ಲಿರುವಂತಹ ಅಗ್ನಿ ಪರೀಕ್ಷೆ ಜಡ್ಜಸ್ ಗಳು ಮತ್ತೆ ಅವರನ್ನ ಫಿಲ್ಟರ್ ಮಾಡಿ ಅದರಲ್ಲಿ ಒಂದು 4 ರಿಂದ 5 ಜನ ಅಥವಾ ಬಿಗ್ ಬಾಸ್ ಎಷ್ಟ ಒಂದು ನಂಬರ್ ಅನ್ನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ, ಅದು ಎಷ್ಟು ಜನರನ್ನ ಕಾಮನ್ ಪೀಪಲ್ ಗಳನ್ನ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 13ಕ್ಕೆ ಕಳಿಸ್ಬೇಕಂತ ತಲೆಯಲ್ಲಿ ಇಟ್ಕೊಂಡಿದ್ರೆ ಅಷ್ಟು ನಂಬರ್ ಅಷ್ಟು ಅಲ್ಲಿರುವಂತಹ ಜಡ್ಜಸ್ ಗಳು ಅಂದ್ರೆ ಅಗ್ನಿ ಪರೀಕ್ಷೆ ಜಡ್ಜಸ್ ಗಳು ಸೆಲೆಕ್ಟ್ ಮಾಡಿ ನೇರವಾಗಿ ಅವರನ್ನ ಬಿಗ್ ಬಾಸ್ ಮನೆ ಒಳಗಡೆ ಗ್ರ್ಯಾಂಡ್ ಫಿನಾಲೆ ದಿನ ಅವರನ್ನ ಕಳಿಸ್ತಾರೆ ಅಂತ ಹೇಳ್ಬೋದು. ಅಗ್ನಿ ಪರೀಕ್ಷೆ ರಿಲೇಟೆಡ್ ಅಪ್ಡೇಟ್ ಅಂತ ಹೇಳ್ಬೋದು. ಆಗಸ್ಟ್ 15ನೇ ತಾರೀಕಿನಂದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶುರು ಆಗಲಿದೆ. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಏನಪ್ಪಾ ಅಂದ್ರೆ ಗೈಸ್, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪ್ರತಿ ವರ್ಷ ನೀವು ಎಲ್ಲರೂ ಕೂಡ ನೋಡ್ತಾ ಇರಬಹುದು ನಮ್ಮ ಕನ್ನಡ ಬಿಗ್ ಬಾಸ್ ಸೆಪ್ಟೆಂಬರ್ ಅಲ್ಲಿ ಶುರು ಆಗ್ಬಹುದು, ಅದರ ಜೊತೆಗೆ ತಮಿಳು ಅಕ್ಟೋಬರ್ ಆಗಿರಬಹುದು, ಅದರ ಜೊತೆಗೆ ತೆಲುಗು ಯಾವುದೇ ರೀತಿಯಾಗಿ ವಿಭಿನ್ನ ಡೇಟ್ ಗಳಲ್ಲಿ ಪ್ರತಿ ವರ್ಷದ ಬಿಗ್ ಬಾಸ್ ಒಂದು ಹಿಂದಿ ಆಗಿರ್ಬೋದು, ತಮಿಳ್, ತೆಲುಗು, ಮಲಯಾಳಂ, ಕನ್ನಡ, ಮರಾಠಿ ಆಗಿರ್ಬೋದು, ಬೆಂಗಾಳಿ ಎಲ್ಲ ಒಂದು ಸೀಸನ್ಗಳು ಅವರಿಗೆ ತಕ್ಕಂತೆ ಅವರ ಸ್ಟೇಟ್ಗೆ ತಕ್ಕಂತೆ ಒಂದು ಅವರನ್ನ ಅಲ್ಲಿರುವಂತಹ ಹೋಸ್ಟ್ ಗಳ ಒಂದು ಅವೈಲಬಿಲಿಟಿ ಅನುಸಾರವಾಗಿ ಪ್ರತಿ ವರ್ಷವೂ ಕೂಡ ಒಂದೊಂದು ದಿನ ಗ್ರ್ಯಾಂಡ್ ಓಪನಿಂಗ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಈ ವರ್ಷ ಒಂದು ವಿಶೇಷ ಅಂತ ಹೇಳ್ಬೋದು. ಯಾಕಂದ್ರೆ ಅಕ್ರಾಸ್ ದಿ ಕಂಟ್ರಿ ಯಾವೆಲ್ಲ ಒಂದು ಬಿಗ್ ಬಾಸ್ ಸೀಸನ್ಗಳು ಇವೆ, ಅದು ಕನ್ನಡ ಆಗಿರ್ಬೋದು, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ, ಅದರ ಜೊತೆಗೆ ಮರಾಠಿ, ಬೆಂಗಾಲಿ ಇವೆಲ್ಲ ಲ್ಯಾಂಗ್ವೇಜ್ ಗಳಲ್ಲಿರುವಂತಹ ಬಿಗ್ ಬಾಸ್ಗಳು ಒಟ್ಟಿಗೆನೆ ಒಂದೇ ದಿನದಲ್ಲಿ ಒಂದು ಆರಂಭವಾಗ್ತಾ ಇವೆ ಅಂತ ಹೇಳ್ಬೋದು. ಒಂದು ಸಖತ್ತಾಗಿರುವಂತಹ ಒಂದು ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಎಲ್ಲವೂ ಕೂಡ ಒಂದೇ ದಿನಾಂಕದಂದು ಒಂದೇ ಟೈಮ್ ನಲ್ಲಿ ಒಟ್ಟಿಗೆ ಎಲ್ಲವೂ ಕೂಡ ಗ್ರ್ಯಾಂಡ್ ಓಪನಿಂಗ್ ಆಗಲಿದಾವೆ ಅಂತ ಹೇಳ್ಬೋದು. ಅದರ ಬಗ್ಗೆ ಯಾವ ಡೇಟ್ ಅಂತ ಇನ್ನು ಕೂಡ ಫಿಕ್ಸ್ ಮಾಡಿಲ್ಲ. ಅದು ಅಪ್ಡೇಟ್ ಬಂದ್ಮೇಲೆ ನಿಮಗೆ ಮತ್ತೊಂದು ವಿಡಿಯೋನು ಕೂಡ ನಾನು ಮಾಡಿ ಹಾಕ್ತೇನೆ. ಒಟ್ಟಿನಲ್ಲಿ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಆಸ್ ಎಕ್ಸ್ಪೆಕ್ಟೆಡ್ ಆಲ್ಮೋಸ್ಟ್ ನೋಡ್ತಾ ಹೋದಾದ್ರೆ ಆಗಸ್ಟ್ 15ನೇ ತಾರೀಕಿನಂದು ಅಗ್ನಿ ಪರೀಕ್ಷೆ ಆದ್ರೆ ಸೆಪ್ಟೆಂಬರ್ ನ ಮೊದಲನೇ ವಾರದಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಒಂದು ಗ್ರ್ಯಾಂಡ್ ಓಪನಿಂಗ್ ಆಗುವಂತ ಸಾಧ್ಯತೆ ಇದೆ. ಅದರ ಬಗ್ಗೆ ಕೂಡ ಕನ್ಫರ್ಮ್ ಆಗಿ ಅಪ್ಡೇಟ್ ಬಂದ್ಮೇಲೆ ನಿಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಗೈಸ್, ನಿಮಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬಿಡಿ ಗೈಸ್. ಮತ್ತೆ ಮುಂದಿನ ನ್ಯೂ ಅಪ್ಡೇಟ್ ಒಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.